ಅದು ನಾನು ಯಾವಾಗಲೂ ಹೇಳ್ತಾ ಇದ್ದಿಲ್ಲ, ನನಗೆ ಯಾರು ನೋಡಿದಾಗ ನನಗೆ ಅನ್ಸಿದ್ರೆ ಆಗ್ತೀನಿ ಅಂತ. ಅವರು ನೋಡಿದಾಗ ಅನಿಸ್ತು. ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ. ದ ಮೋಸ್ಟ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ನೀನು ಅಂತ. ಸೊ ಮೋಸ್ಟ್ಲಿ ನನಗೆ ಅದೇ ಇಷ್ಟ ಆಗಿದ್ದು. ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು, ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು, ಎಲ್ಲವೂ. ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರ್ಬೇಕು ಅಂತ ಅನಿಸ್ತು. ಇನ್ನೊಂದು ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನಿಸ್ತು. ಶೀಸ್ ಎ ಗುಡ್ ಫ್ರೆಂಡ್. ಯಾವುದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲದೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ. ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು. ಆ್ಯಸ್ ಅ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು. ಅವಾಗಿನ್ನೂ ಶಿ ವಾಸ್ ಎ ಸ್ಟೂಡೆಂಟ್. ಜಯನಗರ 4th ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು. ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ ಆದಾಗ, ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ, ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಒಂದು ಮೆಸೇಜ್, ನಾನು ಅದಕ್ಕೆ ಚೆನ್ನಾಗಿದೆ ಡಾಕ್ಟ್ರಿ ಅಂತೇಳಿ ಅದು ರಿಪ್ಲೈ ಮಾಡಿ ಸುಮ್ಮನೆ ಆಗಿರ್ತಾರೆ. ಸೊ ಈ 1 ವರ್ಷದಿಂದ ಭೇಟಿ ಮಾಡಿದ್ಮೇಲೆ, ಅಂದರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ತು, ಮೀಟ್ ಮಾಡಿದೆ. ಹಂಗೆ ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯಿತು. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ದೆ, ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ದೆ. ಅವರೇ ನಮ್ಮ ತಂದೆ ತಾಯಿ ಪರಿಚಯ ಮಾಡಿಸೋದು. ಆಮೇಲೆ ನಮ್ಮ ತಂದೆ ನನಗೆ ಬೇರಿದ್ರು, ಅವ್ರ ಮನೆಗೆ ಮಾತಾಡ್ಬೇಕು ಅಂತ. ಹಾಗೆ ಅದು ಖುಷಿಯಾಗಿದ್ರು. ಅವ್ರನ್ನ ನಾನು ಭೇಟಿ ಮಾಡಿಸ್ದೆ, ಅದೊಂದು ಸಮಾಧಾನ ನನಗೆ. ಇವಾಗ ಅವರಿಲ್ಲ, ಅವ್ರನ್ನ ಭೇಟಿ ಮಾಡಿಸಿದ್ದು ಒಂದು ಭಾಳ ಸಮಾಧಾನ. ಶಿ ವಾಸ್ ವೆರಿ ಹ್ಯಾಪಿ. ಆಮೇಲೆ ಅದೇ ಥಾಟ್ ಪ್ರೊಸೆಸ್, ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನ್ಸುತ್ತೆ ನನಗೆ. ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದ್ರೂ ಆ ಫೀಲಿಂಗ್ ಅಂದ್ರೆ ತುಂಬಾ ಸಿಂಪಲ್ ಆಗಿ, ತುಂಬಾ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗ ತುಂಬಾ ಇಷ್ಟ ಆಯ್ತು. ಆದ್ರೆ ಆತರ ಏನು ಯೋಚನೆ ಮಾಡಿ ಏನು ಹೇಳಕ್ಕಿಲ್ಲ. ಐ ಥಿಂಕ್ ದ ಸಿಂಪ್ಲಿಸಿಟಿ, ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕ್. ಫ್ರೆಂಡ್ಸ್ ತರನೇ ಇದ್ವಿಲ್ಲ ಸರ್, ಮನೆಗೆಲ್ಲ ಫ್ರೆಂಡ್ಸ್ ಬರೋ ತರನೇ ಬಂದು ಹೋಗೋರು, ಅದೇ ತರ ಇದೆ ಸರ್. ಅವರು ಕೂಡ ಅಂದ್ರೆ ಓವರ್ ಟೈಮ್ ನಾನೇ ಕ್ಲೋಸ್ ಆದ್ರೆ ನಮ್ಮ ಫ್ಯಾಮಿಲಿನೂ ಹಾಗೆ ಕ್ಲೋಸ್ ಆಗ್ತಾ ಹೋಗುತ್ತೆ, ತುಂಬಾ ನ್ಯಾಚುರಲ್ ಆಗಿ. ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ, ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ. ಈಗ ನನಗೂ ತುಂಬಾ ಪರಿಚಯ ಆಗ್ತಿದೆ, ಎರಡೂ ಈಕ್ವಲಿ ಮಾತಾಡ್ತೀನಿ. ತದನಂತರ ಪ್ರಪಂಚ ನನಗೆ ಇಷ್ಟ. ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದಿದ್ದು. ಓದ್ಬೇಕಾದ್ರೆ ನಾವಿದ್ದೆ ಹಾಸ್ಪಿಟಲ್ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕಾಗ ಇದ್ದೇ ಮಾಡ್ತಿದ್ವಿ. ನೋಡಿದ್ರೆ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ.